ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನೀಗ ಲೈನಿಂಗ್ ಬ್ಲೌಸ್ ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್. ನಾನು ಆಗಲೇ ಲೈನಿಂಗ್ ಬ್ಲೌಸ್ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಎಲ್ಲ ಒಂದು ಸೈಡ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡು ಲೈನಿಂಗ್ ಬ್ಲೌಸು ಮತ್ತು ಬ್ಲೌಸು ಎರಡು ಸೇರಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ವಿಡಿಯೋ ಲಾಂಗ್ ಆಗುತ್ತೆ ಅಂತ ಈ ಥರ ಮಾಡ್ತಾಯಿದ್ದೀನಿ ಫ್ರೆಂಡ್. ನೋಡಿ, ಎಲ್ಲ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಲೀವ್ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಲೀವ್ ಈ ಥರ ಶೇಪ್ ಬರಬೇಕು ಫ್ರೆಂಡ್ಸ್. ಈ ಥರ ಆ ಶೇಪ್ ಬಂದಿರೋದು ಫ್ರಂಟ್ ಸೈಡ್ ಹಾಕಬೇಕು. ಇದು ಪಟ್ಟಿ ಪೀಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅಟ್ಯಾಚ್ ಮಾಡ್ತೀನಿ. ಇದು ವಿಡಿಯೋ ಲಾಂಗ್ ಆಗುತ್ತೆ ಅಂತ ನಾನು ಈ ಥರ ತೋರಿಸ್ತಾ ಇದ್ದೀನಿ ಫ್ರೆಂಡ್. ನೆಕ್ಸ್ಟ್ ಟೈಮು ಇದು ಲೈನಿಂಗ್ ಅಟ್ಯಾಚ್ ಮಾಡೋದು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಡಾಟ್ಸ್ ಹಿಡಿತಾ ಇದ್ದೀನಿ. ಇನ್ನು ನಾನು ಎಂಬ್ರಾಯ್ಡಿಂಗ್ ವರ್ಕ್ದು ಬ್ಲೌಸ್ ಕಟ್ ಮಾಡ್ತಾ ಇರೋದು ಅದು ವಿಡಿಯೋ ಹಾಕ್ತೀನಿ ಫ್ರೆಂಡ್, ಅದನ್ನು ನೋಡಿ. ಇದು ತುಂಬ ಸಣ್ಣ ಇದ್ದಾರೆ, ಅದಕ್ಕೆ ಬ್ಲೌಸ್ ಇಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದೆ. ಆ ಲಾಸ್ಟ್ ಬರುವಾಗ ತುದಿ ಹತ್ರ ಬರಬೇಕು ಫ್ರೆಂಡ್ಸ್. ಇಲ್ಲಿ ಲಾಸ್ಟ್ ಮಾಡ್ತೀನಲ್ಲ, ಅಲ್ಲಿ ತುದಿ ಹತ್ರ ಬರಬೇಕು. ಆವಾಗಲೇ ಶೇಪ್ ಚೆನ್ನಾಗಿ ಬರುತ್ತೆ. ಸಮ ಥರ ಬರಬಾರ್ದು. ಇಲ್ಲೊಂದು ಡಾಟ್ ಹಿಡಿಯೋಣ. 2 ಇಂಚ್ ಇಟ್ಕೊಂಡಿದ್ದೀನಿ ಡಾಟ್ಗೆ. ಲೆಂತು 2.5 ಇಂಚು ಡಾಟ್ಸ್ ಹಿಡಿಯೋಕ್ಕೆ. ನೋಡಿ, ಇವಾಗ ಶೇಪ್ ಚೆನ್ನಾಗಿ ಬಂದಿದೆ. ಇದು ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಡಾಟ್ಸ್ ಹತ್ರ ನಾವು ಹಿಡ್ದಿದ್ವಲ್ಲ, ಅಲ್ಲಿ ಕಟ್ ಮಾಡ್ಕೊಳ್ಳೋಣ. ಶೇಪ್ ಚೆನ್ನಾಗಿ ಕುತ್ಕೊಳ್ಳುತ್ತೆ ಈ ರೀತಿ. ಇವಾಗ ಯೋಕ್ ಪಟ್ಟಿ ಹೊಲ್ಕೊಳ್ಳೋಣ. ಬ್ಲೌಸು ಮತ್ತು ಲೈನಿಂಗ್ ಬಟ್ಟೆ ಎರಡು ಸೇರಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇದು ಮೇಲೆ ಇಟ್ಕೊಬೇಕು, ಲೈನಿಂಗ್ ಬಟ್ಟೆ ಕೆಳಗಡೆ ಇಟ್ಕೊಬೇಕು. 3 ಪೀಸ್ ಇಟ್ಕೊಂಡಿದ್ದೀನಿ. ಒಟ್ಟು 3 ಪೀಸ್ ಇಟ್ಕೊಂಡು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈ ಬಿಗಿನರ್ಸ್ಗೆ ಗೊತ್ತಾಗಲಿ ಅಂತ ನಾನು ನಿಧಾನಕ್ಕೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬಿಗಿನರ್ಸ್ ಎಲ್ಲ ಇದು ಕ್ಲೀನಾಗಿ ನೋಡ್ಕೊಳ್ಬೇಕು. ನೋಡ್ಕೊಂಡು ಕಲ್ತ್ಕೊಳ್ಳಿ. ಇದರಲ್ಲಿ ಒಳ್ಳೆ ಇದಿದೆ, ಬಿಸ್ನೆಸ್ ಇದೆ ಇದರಲ್ಲಿ. ಇದು ಚೆನ್ನಾಗಿ ಕಲ್ತ್ಕೊಂಡ್ರೆ ನೀವು ತುಂಬ ಬೆನಿಫಿಟ್ ಇದೆ. ಆಗಿದೆ ಈಗ. ಇಲ್ಲಿ ನಾವು ಇದನ್ನು ನೋಡಿ ಈ ಥರ ಇಟ್ಕೊಂಡಿದ್ದೀನಿ. ನೋಡಿ, ಆ ಥರ ಬರುತ್ತೆ ಫಿನಿಶಿಂಗು. ಇದನ್ನು ನಾವಿಲ್ಲಿ ಅಗಲ ಮಾಡಿಕೊಂಡು ಆ ಕಡೆ 2 ಪೀಸ್, ಆ ಕಡೆ 1 ಪೀಸ್ ಮಾಡ್ಕೊಳ್ಬೇಕು. ಮಾಡಿಕೊಂಡು ಇವಾಗ ಇದನ್ನು ಸುತ್ಕೊಳ್ಬೇಕು. ಚಿಕ್ಕದಾಗಿ ಸುತ್ಕೊಳ್ಳಿ.
ಹಿಂಗೆ ಸುತ್ತಕೊಂಡು ಇವಾಗ 2-3 ಪೀಸು ಅಟ್ಯಾಚ್ ಮಾಡಿ. ಒಂಚೂರು ರಿಂಕಲ್ಸ್ ಬರ್ದಿಲ್ದಂಗೆ, ಆ ಕಡೆ ರಿಂಕಲ್ಸ್ ಎಲ್ಲ ಬರ್ದಿಲ್ದಂಗೆ ಟೈಟಿಗೆ ಇದು ಮಾಡಿಕೊಂಡು ಕ್ಲೀನಾಗಿ ಇಲ್ಲಿ ಸ್ಟಿಚ್ ಹಾಕ್ಕೊಳ್ಬೇಕು. ರಿಂಕಲ್ಸ್ ಬರಬಾರ್ದು, ಆ ಥರ ಕ್ಲೀನಾಗಿ ಎಳ್ಕೊಂಡು ಹಾಕ್ಕೊಳ್ಬೇಕು. ಅದು ದಾರ ಕಟ್ಟಾಗ್ಬಿಡುತ್ತೆ. ಒಂದು ಸ್ವಲ್ಪ ಬಿಟ್ಟು ನಾವು ಕಟ್ ಮಾಡಿಬಿಟ್ರೆ ಮತ್ತು ಸ್ಟಿಚ್ ಮಾಡುವಾಗ ದಾರ ಕಟ್ಟಾಗ್ಬಿಡುತ್ತೆ. ಆವಾಗ ಹೊಲಿವಾಗೆಲ್ಲ ಇದಾಗ್ತಾ ಇರುತ್ತೆ. ಅದಕ್ಕೆ ದಾರ ತೆಗೆದು ಹಿಂದೆ ಹಾಕ್ತಾಯಿದ್ದೀನಿ. ಈಗ ಇಲ್ಲಿಗೊಂದು ಪಾಯಿಂಟೆಡ್ ಹಾಕ್ಬಿಡೋಣ. ಪಾಯಿಂಟೆಡ್ ಹಾಕ್ಬೋದು, ಕಿನಾರಿನೂ ಹಾಕ್ಬೋದು. ನಾನು ಪಾಯಿಂಟೆಡ್ ಹಾಕ್ತಾಯಿದ್ದೀನಿ. ಸೈಡಲ್ಲೆಲ್ಲ ಕಟ್ ಮಾಡ್ಕೊಳ್ಳೋಣ. ನೋಡಿ ಈಗ ಫಿನಿಶಿಂಗ್ ಹೇಗೆ ಬಂದಿದೆ. ಇದೇ ರೀತಿ ಇನ್ನೊಂದು ಪೀಸು ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಇವಾಗ 2 ಪೀಸ್ ಆಗಿದೆ. ಇದು ರೆಡಿ ಆಯಿತು, ಫ್ರಂಟ್ ರೆಡಿ ಆಯಿತು. ಇನ್ನು ಫ್ರಂಟ್ ಪಟ್ಟಿ, ಬಟನ್ ಪಟ್ಟಿ ಮತ್ತು ಇದು ಕಾಜಾ ಪಟ್ಟಿ ಹೊಲ್ಕೊಬೇಕು. ಇವಾಗ ಕಾಜಾ ಪಟ್ಟಿಗೆ ಕಟ್ ಮಾಡ್ಕೊಳ್ಳೋಣ. ಬ್ಲೌಸ್ ಪೀಸಲ್ಲಿ ಕಾಜಾ ಪಟ್ಟಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬಟನ್ ಪಟ್ಟಿಗೆ ಲೈನಿಂಗ್ ಪೀಸಲ್ಲಿ ಕಟ್ ಮಾಡ್ಕೊಳ್ಬೇಕು. ಒಂದು 2 ಇಂಚ್ ಆಗೋಷ್ಟು ಕಟ್ ಮಾಡ್ತಾ ಇದ್ದೀನಿ. ಹೀಗೆ ಬ್ಲೌಸ್ ಪೀಸ್ನ ಹಿಂದೆ ತಗೊಳ್ಬೇಕು. ಸಮಕ್ಕೆ ಕಟ್ ಮಾಡ್ಕೊಳ್ಳೋಣ. ಬ್ಲೌಸ್ ಪೀಸ್ನ ಹಿಂದೆ ತಗೊಳ್ಬೇಕು. ಇದು ಫ್ರಂಟ್ನ ಮೇಲೆ ಹಾಕ್ಕೊಳ್ಬೇಕು. ಹೀಗೆ ಸ್ವಲ್ಪ ಫೋಲ್ಡಿಂಗ್ ಮಾಡ್ಕೊಬೇಕಲ್ಲಿ. ದಾರ ಕಟ್ಟಾಗ್ಬಿಟ್ಟಿದೆ, ಹಾಕೋಣ. ಇವಾಗ ತಿರುಗಿಸ್ಕೊಳ್ಳೋಣ. ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಫೋಲ್ಡ್ ಮಾಡ್ಕೊಂಡು ಇಲ್ಲೊಂದು ಸಲ ಫೋಲ್ಡ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡಿಕೊಂಡು ಆ ಸ್ಟಿಚಿಂಗ್ ಹಾಕಿದ್ದೀವಲ್ಲ ಅಲ್ಲಿ ಇಟ್ಕೊಂಡು ಸ್ಟಿಚ್ ಹಾಕಬೇಕು. ಹೀಗೆ ನೀಟಾಗಿ ಕರೆಕ್ಟಾಗಿ ಬರಬೇಕು, ಒಂದೇ ಲೆವೆಲಾಗಿ ಬರಬೇಕು ಫೋಲ್ಡಿಂಗು. ಆಯಿತು. ಇವಾಗ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳೋಣ. ಸೆಂಟ್ರಲ್ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ಈ ಪಟ್ಟಿಗೆ, ಕಾಜಾ ಪಟ್ಟಿಗೆ ಸೆಂಟ್ರಲ್ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ.
ಇವಾಗ ಬಟನ್ ಪಟ್ಟಿ ಸ್ಟಿಚ್ ಮಾಡ್ಕೊಳ್ಳೋಣ. ಬಟನ್ ಪಟ್ಟಿಗೆ 1.5 ಇಂಚ್ ಆಗೋಷ್ಟು ಕಟ್ ಮಾಡ್ತಾಯಿದ್ದೀನಿ. ಇದಾಗುತ್ತೆ, ಇದರಲ್ಲೇ ಕಟ್ ಮಾಡ್ಕೊಳ್ಳೋಣ. ಯಾವ ಪೀಸು ಬಿಸಾಕೋಂಗಿಲ್ಲ ಫ್ರೆಂಡ್, ಇದು ಮುಗಿಯೋವರೆಗೂ ಪೀಸ್ಗಳೆಲ್ಲ ಹಾಗೆ ಇಟ್ಕೊಬೇಕು. ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಫುಲ್ ಮುಗಿಯೋವರೆಗೂ, ಯಾಕಂದರೆ ಸ್ವಲ್ಪ ಕಟ್ ಪೀಸು ಬೇಕಾಗುತ್ತೆ ನಮಗೆ. ನೋಡಿ, ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಇದು ಉಲ್ಟಾ ಹಾಕ್ಕೊಳ್ಬೇಕು. ಅದು ಕಾಜಾ ಪಟ್ಟಿ ಸೀದಾ ಹಾಕ್ಕೊಂಡು ತೋರಿಸ್ದೆ, ಇದು ಉಲ್ಟಾ ಹಾಕ್ಕೊಳ್ಬೇಕು. ಈ ಥರ ಉಲ್ಟಾ ಹಾಕ್ಕೊಳ್ಬೇಕು. ಉಲ್ಟಾ ಹಾಕ್ಕೊಂಡು ಇದು ಕೆಳಗಡೆ ಹಾಕ್ಕೊಬೇಕು. ಲೈನಿಂಗ್ ಬಟ್ಟೆ ಹಾಕ್ಕೊಂಡು ಫೋಲ್ಡ್ ಮಾಡ್ಕೊಳ್ಬೇಕು. ಈ ಥರ ಕ್ಲೀನಾಗಿ ಇಟ್ಕೊಂಡು ಕ್ಲೀನಾಗಿ ಅಟ್ಯಾಚ್ ಮಾಡ್ಕೊಳ್ಬೇಕು. ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಫ್ರೆಂಡ್, ನಾನು ಫಾಸ್ಟಾಗಿ ತೋರಿಸ್ತಾ ಇಲ್ಲ, ನಿಮಗೆ ಗೊತ್ತಾಗಲಿ ಅಂತಲೇ ನಿಧಾನಕ್ಕೆ ಮಾಡ್ತಾಯಿದ್ದೀನಿ ನಾನು. ಇಲ್ಲೊಂದು ಕಿನಾರಿ ಹಾಕ್ಕೊಳ್ಳೋಣ. ಆ ಕಾಜಾ ಈ ಕಿನಾರಿ ಕಡೆ ಬರಬೇಕು. ಈಗ ಮಡಚ್ಕೊಂಡು ಈಗ ಮಾಡ್ಕೊಳ್ಳೋಣ ಫೋಲ್ಡಿಂಗು. ದಾರ ಕಟ್ಟಾಗ್ಬಿಡುತ್ತೆ ಫ್ರೆಂಡ್, ಅದಕ್ಕೋಸ್ಕರ ಆ ಥರ ಎಳ್ಕೊಂಡು ಹಿಂದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟೇ ದಾರ ತೊಗೊಂಡು ಆ ಕಡೆ ಹಾಕ್ಕೊಳ್ತಾ ಇದ್ದೀನಿ, ಇಲ್ಲಾಂದರೆ ಕಟ್ಟಾಗ್ಬಿಡುತ್ತೆ. ನೋಡಿ, ಇವಾಗ ಫೋಲ್ಡ್ ಮಾಡಿದ್ದೀರಲ್ಲ, ಹೀಗೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ, ಆಗಿದೆ. ಕಾಜಾ ಪಟ್ಟಿ ಬಟನ್ ಪಟ್ಟಿ ಎರಡೂ ಆಯಿತು. ಕರೆಕ್ಟಾಗಿದೆ ಈಗ ನೋಡಿ. ಈಗ ಬ್ಯಾಕ್ ತಗೊಳ್ಳೋಣ, ಎರಡು ಅಟ್ಯಾಚ್ ಮಾಡ್ಕೊಳ್ಳೋಣ. ಫ್ರಂಟು ಬ್ಯಾಕ್ ಎರಡು ಅಟ್ಯಾಚ್ ಮಾಡ್ಕೊಳ್ಳೋಣ. ಹೀಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಎರಡು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ, ಇಲ್ಲಾಂದರೆ ಬಿಚ್ಕೊಂಬಿಡುತ್ತೆ. ಎರಡು ಸ್ಟಿಚ್ ಹಾಕಬೇಕು. ಈ ಕಡೆನೂ ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ಕಡೆನೂ ಅಟ್ಯಾಚ್ ಮಾಡ್ಕೊಳ್ಳೋಣ.
2 ಸ್ಟಿಚ್ಚು ಹಾಕ್ಕೊಳ್ಳೋಣ. ಎರಡು ಹಿಂಗೆ ಇಟ್ಕೊಂಡು ನೋಡಬೇಕು ಎಕ್ಸ್ಟ್ರಾ ಬಂದಿದೆಯಾ ಅಂತ. ಲೆಂತ್ ಬಂದು ನಮಗೆ 13 ನೋಡಿ 14 ಇದೆ, ನಮ್ಗೆ 13.5 ಬೇಕು. ಇಲ್ಲಿ 1 ಇಂಚು ನಾವು ಫೋಲ್ಡಿಂಗ್ ಮಾಡ್ಕೊಳ್ಳೋಣ. ಫೋಲ್ಡಿಂಗ್ ಮಾಡ್ಕೊಳ್ಳೋಣ. 1 ಇಂಚ್ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಗೊತ್ತಾಗಲಿ ಅಂತ. ನೋಡಿ ಅಲ್ಲಿ ಎಕ್ಸ್ಟ್ರಾ ಬಂದಿದೆ, ಅಲ್ಲಿ ಫೋಲ್ಡಿಂಗ್ ಮಾಡ್ಕೊಳ್ಳೋಣ. ಈ ಥರ ಫೋಲ್ಡಿಂಗ್ ಮಾಡ್ಕೊಬೇಕು. ಆವಾಗ ಫ್ರಂಟು ಬ್ಯಾಕ್ ಎರಡೂ ಸಮವಾಗಿರುತ್ತೆ. ನೋಡಿ ಅಲ್ಲಿ ಮೇಲೆ ಕೈ ಇಟ್ಟಿದ್ದೀನಲ್ಲ, ಅಲ್ಲೂ ಆ ಥರ ಕರೆಕ್ಟಾಗಿರಬೇಕು. ಇಲ್ಲಿ ಎಕ್ಸ್ಟ್ರಾ ಬಂದಿದೆ. ಎಕ್ಸ್ಟ್ರಾ ಅಂದರೆ ನಾನು ಫೋಲ್ಡಿಂಗ್ಗೆ ಅಂತಲೇ 1 ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೆ. ಇದು ಅವ್ರು ಫೋಲ್ಡಿಂಗ್ ಬೇಕು ಅಂದರು, ಕೆಲವ್ರಿಗೆ ಹಾಗೆ ಅಟ್ಯಾಚ್ ಮಾಡ್ತೀನಿ. ಫೋಲ್ಡಿಂಗ್ ಬೇಕು ಅಂದಿದ್ದಕ್ಕೆ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಫುಲ್ ಸ್ಟಿಚ್ ಹಾಕ್ಕೊಂಬಿಡೋಣ. ನಾನೀಗ ಹೊಸ್ದಾಗಿ ಚಾನಲ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್, ಎಲ್ಲ ಸಪೋರ್ಟ್ ಮಾಡಿ. ನೀವು ಹೀಗೆ ಸಪೋರ್ಟ್ ಮಾಡ್ತಾಯಿದ್ರೆ ನಮಗೂ ಹೆಚ್ಚೆಚ್ಚು ವಿಡಿಯೋ ಮಾಡಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ, ಮೋಟಿವೇಶನ್ ಆಗುತ್ತೆ. ನೀವು ನಮಗೆ ಸಪೋರ್ಟ್ ಮಾಡ್ತಾಯಿರಿ ಇದೇ ರೀತಿ. ಇಲ್ಲಿ ಡಾಟ್ಸ್ ಹಿಡಿತಾ ಇದ್ದೀನಿ 4 ಇಂಚಿಗೆ. ಮೂರುವರೆ ಇಂಚು ಇಟ್ಕೊಳ್ಳೋಣ ಡಾಟ್ಸ್ಗೆ, ಯಾಕಂದರೆ ಇವ್ರು ಸಣ್ಣಗಿದಾರಲ್ಲ. 3.5 ಇಂಚು 4 ಇಂಚು ಸಾಕು. ದಪ್ಪಗಿರೋರ್ಗಾದರೆ ಒಂದು 4.5 ಇಟ್ಟರೂ ಆಗುತ್ತೆ. ಇವರು ಸ್ವಲ್ಪ ಸಣ್ಣ ಇದ್ದಾರೆ, ಹಂಗಾಗಿ 3.5 ಸಾಕು. 4, 4.5, 5 ಹೀಗೂ ಇಡ್ತಾರೆ ಡಾಟ್ಸು. ಅವ್ರದ್ದು ನೋಡಿಕೊಂಡು ಇಡೋಣ. ಅವ್ರ ಬ್ಲೌಸಲ್ಲಿ ಎಷ್ಟು ಇರುತ್ತೋ ಅಷ್ಟು ಇಡೋಣ. ಈ ಕಡೆ ಒಂದು ಡಾಟ್ಸ್ ಹಿಡಿಯೋಣ. ನೋಡಿ ಅಲ್ಲಿ ಭುಜದ ಹತ್ರ ಇಲ್ಲಿ ಡಾಟ್ಸ್ ಹತ್ರ ಹಿಡ್ಕೊಂಡ್ರೆ ಸ್ಟ್ರೈಟ್ ಬರಬೇಕು. ಈ ಥರ ಹಿಡಿಬೇಕು ಡಾಟ್ಸು. ಆಗಿದೆ. ನೋಡಿ ಆಗಿದೆ. ಇವಾಗ ಇಲ್ಲಿ ಪೈಪಿಂಗ್ ಕೊಟ್ಕೊಳ್ಳೋಣ, ಪೈಪಿಂಗ್ ಕಟ್ ಮಾಡೋಣ. ಪೈಪಿಂಗ್ ಪೀಸ್ ಕಟ್ ಮಾಡ್ತಾ ಇದ್ದೀನಿ.
ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಲೈನಿಂಗ್ ಅಟ್ಯಾಚ್ ಮಾಡೋದು ತೋರಿಸ್ಕೊಡ್ತೀನಿ ಫ್ರೆಂಡ್. ಯಾಕಂದರೆ ಇದ್ರಲ್ಲಿ ಫಸ್ಟೇ ಅಟ್ಯಾಚ್ ಮಾಡಿದ್ದೀನಿ, ಯಾಕಂದರೆ ವಿಡಿಯೋ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಮಾಡಿದ್ದೀನಿ. ನೆಕ್ಸ್ಟು ನಾನು ಲೈನಿಂಗ್ ಅಟ್ಯಾಚ್ ಮಾಡೋ ವಿಡಿಯೋ ತೋರಿಸ್ತೀನಿ. ನೋಡಿ, ಇದು ಕಟ್ ಮಾಡ್ಕೊಬೇಕು ಕ್ರಾಸಾಗಿ. ಯಾವಾಗ ನಾವು ಈ ಥರ ಕ್ರಾಸಾಗಿ ಕಟ್ ಮಾಡ್ಕೊಳ್ಬೇಕು, ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬಾರ್ದು. ಹೀಗೆ ಇದು ಆ ಸೈಡ್ ಬರಬೇಕು, ಇದು ಈ ಸೈಡ್ ಬರಬೇಕು. ನೋಡಿ, ಆ ಸೈಡ್ ಬರಬೇಕು, ಇದು ಈ ಸೈಡು. ಹೀಗೆ ಆಪೋಸಿಟಾಗಿ ಅಟ್ಯಾಚ್ ಮಾಡಬೇಕು. ಈಗ ಅಟ್ಯಾಚ್ ಮಾಡಬೇಕು. ಇವಾಗ ಕರೆಕ್ಟಾಗಿ ಬರುತ್ತೆ. ಯಾವಾಗಲೂ ಈ ಥರ ಆಪೋಸಿಟಾಗೆ ಕಟ್ ಮಾಡಬೇಕು. ಈಗ ಸೈಡ್ ಸ್ಟಿಚ್ ಮಾಡ್ಕೊಳ್ಳೋಣ. ಫೋಲ್ಡಿಂಗ್ ಸ್ಟಿಚ್ ಮಾಡಿ ಪೈಪಿಂಗ್ ಕೊಡೋದು ತೋರಿಸ್ಕೊಡ್ತೀನಿ. ಇದು ಸೈಡ್ ಸ್ಟಿಚ್ ಮಾಡಿ ಪೈಪಿಂಗ್ ಕೊಡ್ತಾ ಇದ್ದೀನಿ. ಒಂದು ಸೈಡ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಆಗಿದೆ. ಈಗ ಸ್ಟ್ರೈಟ್ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ಳೋಣ ಇದು ಪೈಪಿಂಗ್ ದಾರನ. ಇಲ್ಲಿ ಸ್ವಲ್ಪ ಇದು ಮುಂದಕ್ಕಿಡಬೇಕು. ಮುಂದಕ್ಕಿಟ್ಟು ಫೋಲ್ಡಿಂಗ್ ಮಾಡ್ಕೊಳ್ಳೋಣ. ಇಲ್ಲಿ ಫೋಲ್ಡಿಂಗ್ನ ಈ ಥರ ಫೋಲ್ಡಿಂಗ್ ಮಾಡಬೇಕು. ಸ್ವಲ್ಪ ಲೂಸ್ ಬಿಟ್ಕೊಂಡೆ ಸ್ಟಿಚ್ ಮಾಡ್ಕೊಳ್ಬೇಕು. ಪೈಪಿಂಗ್ ಬಟ್ಟೆನ ಸ್ವಲ್ಪ ಲೂಸ್ ಬಿಟ್ಕೊಂಡೆ ಸ್ಟಿಚ್ ಮಾಡಬೇಕು. ಈ ಬಾಡಿ ಬಟ್ಟೆ ಎಳ್ಕೊಬಾರ್ದು, ರಿಂಕಲ್ಸ್ ಬಂದ್ಬಿಡುತ್ತೆ. ಆಮೇಲೆ ಲೂಸ್ ಬಿಟ್ಕೊಂಡು ಅಟ್ಯಾಚ್ ಮಾಡಬೇಕು. ಆಯ್ತು. ಈಗ ಇಲ್ಲಿ ಫೋಲ್ಡಿಂಗ್ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ಸ್ಟಾರ್ಟಿಂಗಲ್ಲಿ ಹೆಂಗೆ ಫೋಲ್ಡಿಂಗ್ ಮಾಡ್ಕೊಂಡ್ವೋ ಹಾಗೆ ಇಲ್ಲಿ ಫೋಲ್ಡಿಂಗ್ ಮಾಡ್ಕೊಳ್ಳೋಣ. ಕಚ್ಚಾ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಹೀಗೆ ಆಗಿದೆ ನೋಡಿ. ಇಲ್ಲಿ ಕರ್ವ್ ಇರತ್ತವ, ನಾವಿಲ್ಲಿ ನ್ಯಾಚ್ ಹೊಡ್ಕೊಳ್ಳೋಣ. ಕರ್ವ್ ಇರುತ್ತಲ್ಲ ಇಲ್ಲಿ, ಅವಾಗ ಕರ್ವಲ್ಲಿ ನೀಟಾಗಿ ಫೋಲ್ಡಿಂಗ್ ಆಗುತ್ತೆ. ಹಂಗಾಗಿ ನ್ಯಾಚ್ ಹೊಡ್ಕೊಳ್ಳೋಣ ಕರ್ವ್ ಹತ್ರ. ಇಲ್ಲಿ ಕರ್ವ್ ಹತ್ರ ನ್ಯಾಚ್ ಹೊಡ್ಕೊಳ್ಳೋಣ. ಈ ಕಚ್ಚಾ ಎಲ್ಲ ಕಟ್ ಮಾಡ್ಕೊಳ್ಳೋಣ. ಈ ದಾರ ಥರ ಬಂದ್ಬಿಟ್ಟಿದೆಯಲ್ಲ, ಅದು ಕಚ್ಚಾ ಸ್ವಲ್ಪ ಇಲ್ಲಿದೆ ಸೈಡಲ್ಲಿ, ಇದೆಲ್ಲ ಕಟ್ ಮಾಡ್ಕೊಳ್ಳೋಣ. ಇಲ್ಲಾಂದರೆ ಫೋಲ್ಡಿಂಗ್ ಮಾಡುವಾಗ ಕ್ಲೀನಾಗಿ ಕಾಣಲ್ಲ, ಫಿನಿಶಿಂಗ್ ನೀಟಾಗಿ ಕಾಣಲ್ಲ. ನೋಡಿ, ಇಲ್ಲಿ ಫೋಲ್ಡಿಂಗ್ ಮಾಡ್ಕೊಂಡು ಮಡ್ಚ್ಕೊಂಡಿದ್ದೀನಲ್ಲ, ಅಲ್ಲಿ ಒಂದು ಫೋಲ್ಡಿಂಗ್ ಮಾಡ್ಕೊಳ್ಳೋಣ.
ಕಚ್ಚಾ ಒಳಗಡೆ ಹೋಗಬೇಕು ಈ ಫೋಲ್ಡಿಂಗ್ ಮಾಡುವಾಗ. ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಆ ಕಚ್ಚಾ ಈ ಫೋಲ್ಡಿಂಗ್ ಒಳಗಡೆ ಹೋಗಬೇಕು. ದಾರದಲ್ಲೂ ಪೈಪಿಂಗ್ ಕೊಡ್ತಾರೆ, ನಾನು ಬಟ್ಟೆಲ್ಲೇ ಪೈಪಿಂಗ್ ಕೊಡ್ತಾ ಇದ್ದೀನಿ. ದಾರದಲ್ಲೂ ಕೊಡ್ಬೋದು. ಅವ್ರು ನಮಗೆ ಬಟ್ಟೆಲ್ಲೇ ಪೈಪಿಂಗ್ ಮಾಡಿಕೊಡಿ ಅಂತ ಹೇಳಿದ್ರು, ಹಂಗಾಗಿ ನಾನು ಪೈಪಿಂಗ್ ಇದರಲ್ಲೇ ಮಾಡ್ತಾಯಿದ್ದೀನಿ. ದಾರದಲ್ಲೂ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಪೈಪಿಂಗ್ ದಾರದಲ್ಲಿ ಹೇಗೆ ನಾವು ಪೈಪಿಂಗ್ ಕೊಡಬೇಕು ಅಂತ ಅದನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಈ ಥರ ಕ್ಲೀನಾಗೆ ಇದು ಮಾಡಿಕೊಂಡು ಫೋಲ್ಡಿಂಗ್ ಮಾಡ್ಕೊಂಡು ಮಾಡಬೇಕು, ಇಲ್ಲಾಂದರೆ ಕಚ್ಚಾ ಹಿಂದೆಗಡೆ ಕಚ್ಚಾ ಬಂದ್ಬಿಡುತ್ತೆ. ಆಯ್ತು, ಈಗ ಪೈಪಿಂಗ್ ಎಲ್ಲ ಆಯಿತು ನೋಡಿ, ಎಷ್ಟು ಕ್ಲೀನಾಗಿ ಬಂದಿದೆ ಪೈಪಿಂಗು. ಇದು ಸ್ವಲ್ಪ ಫೋಲ್ಡಿಂಗ್ ಮಾಡ್ಕೊಳ್ಳೋಣ, ಅದು ಸ್ವಲ್ಪ ಕಚ್ಚಾ ಕಡೆ ಇದಿದೆ, ಅದನ್ನು ಫೋಲ್ಡಿಂಗ್ ಮಾಡ್ಕೊಳ್ಳೋಣ. ನೋಡಿ ಆಗಿದೆ ಪೈಪಿಂಗು. ಆಗಿದೆ ನೋಡಿ, ಪರ್ಫೆಕ್ಟಾಗಿದೆ ರೌಂಡ್ ನೆಕ್ಕು. ಈಗ ಇಲ್ಲಿ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬಂದಿದೆ, ಅದನ್ನು ಕಟ್ ಮಾಡ್ಕೊಳ್ಳೋಣ ಶೋಲ್ಡ್ರ್ ಹತ್ರ. ಯಾವಾಗಲೂ ಇದು ಫ್ರಂಟ್ ಸೈಡೇ ಬರಬೇಕು, ಈ ಥರ ಶೇಪ್ ಇರೋದು ಫ್ರಂಟ್ ಸೈಡೇ ಬರಬೇಕು, ಈ ಥರ ಶೇಪ್ ಇರೋದು, ಬ್ಯಾಕಿಗೆ ಹೋಗಬಾರ್ದು ಶೇಪ್ ಅದು. ನೋಡಿ ಈ ರೀತಿ ಬರಬೇಕು, ಈ ರೀತಿ ಫ್ರಂಟ್ಗೆ ಬರಬೇಕು. ಈಗ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಆ ನ್ಯಾಚು ಮತ್ತು ಶೋಲ್ಡ್ರು ಎರಡು ಕರೆಕ್ಟಾಗಿರಬೇಕು. ಈಗ ನೋಡ್ಕೊಬೇಕು ಫಸ್ಟು ಫೋಲ್ಡಿಂಗು ಇದೆರಡು ಕರೆಕ್ಟಾಗಿದೆ ನೋಡಿ. ನಾನು ಇಲ್ಲಿ ಕೆಳಗಡೆ ಫೋಲ್ಡಿಂಗ್ ಮಾಡಿದ್ನಲ್ಲ, ಅದು ಎರಡು ಕರೆಕ್ಟಾಗಿರ್ಬೇಕು ಈ ಥರ ಅಟ್ಯಾಚ್ ಮಾಡುವಾಗ. ನೀವು ಶೋಲ್ಡ್ರು ಇಲ್ಲಾಂದರೆ ಅಪ್ ಆ್ಯಂಡ್ ಡೌನ್ ಬಂದುಬಿಡುತ್ತೆ ಕಂಕ್ಳ ಹತ್ರ. ಕರೆಕ್ಟಾಗಿದೆ ಇದು. ಈಗ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ಥರನೇ ಶೇಪ್ ಬರಬೇಕು ಫ್ರಂಟ್ ಸೈಡು. ಈ ನ್ಯಾಚು ಮತ್ತು ಶೋಲ್ಡ್ರ್ ಹತ್ರ ನೋಡಿರಿ ಶೇಪ್ ಅಲ್ಲೇ ಬರಬೇಕು, ಫ್ರಂಟ್ ಹತ್ರ ಶೇಪ್ ಬರಬೇಕು. ಈ ನ್ಯಾಚು ಮತ್ತು ಶೋಲ್ಡ್ರ್ ಹತ್ರ ನೋಡಿ
ನ್ಯಾಚ್ ಹೊಡೆದಿರೋ ಮಾರ್ಕ್ ಮಾಡ್ತಾಯಿದ್ದೀನಿ. ಅದು ಮತ್ತು ಶೋಲ್ಡ್ರ್ ಪಾಯಿಂಟ್ ಎರಡು ಕರೆಕ್ಟಾಗಿ ಇಟ್ಕೊಬೇಕು. ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ, ಎಕ್ಸ್ಟ್ರಾ ಬಂದಿದೆ. ಹೀಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಮಗೂ ಇನ್ನೂ ಮೋಟಿವೇಶನ್ ಬರುತ್ತೆ, ಇನ್ನೂ ಹೆಚ್ಚೆಚ್ಚು ವಿಡಿಯೋ ಹಾಕಬೇಕು ಅಂತ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಆವಾಗ ನೀವೇ ನೋಡ್ಬೋದು ಫಸ್ಟು. ಇದು ಸಣ್ಣ ಇದ್ದಾರಲ್ಲ, ಸ್ವಲ್ಪ ಜಾಸ್ತಿನೇ ಬಟ್ಟೆ ಕೊಟ್ಟಿದ್ದೆ, ಇದು ಎಕ್ಸ್ಟ್ರಾ ಇರಲಿ ಅಂತ. ಆಮೇಲೆ ಕಟ್ ಮಾಡೋಣ ಅಂತ, ಈಗ ಕಟ್ ಮಾಡೋಣ. ಇದು ಎಕ್ಸ್ಟ್ರಾ ಇದೆ ಬಟ್ಟೆ. ಕಟ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಕರೆಕ್ಟಾಗಿ ಬಂದಿದೆ, ಅಪ್ ಆ್ಯಂಡ್ ಡೌನ್ ಬಂದಿಲ್ಲ. ನೋಡಿ ಕರೆಕ್ಟಾಗಿ ಬಂದಿದೆ. ಸೈಡು ಈ ರೀತಿ ಬರಬೇಕು ಬ್ಲೌಸ್ ಸ್ಟಿಚ್ ಮಾಡಿದಾಗ. ಈಗ ಪರ್ಫೆಕ್ಟಾಗಿ ಬಂದಿದೆ ಅಂತ. ಇಲ್ಲಿ 4 ಕಾಲ್ಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಬ್ಲೌಸ್ ಫಿಟ್ಟಿಂಗು 4 ಕಾಲು. ಇಲ್ಲಿ ಅವ್ರಿಗೆ 23 ಇದೆ ವೆಸ್ಟ್ ರೌಂಡು. ಸೊಂಟದ ಸುತ್ತಳತೆ 23 ಇದೆ. ಸೊಂಟದ ಸುತ್ತಳತೆ. ಇಲ್ಲಿ ಎಕ್ಸ್ಟ್ರಾ 1 ಇಂಚ್ 2 ಇಂಚ್ 3 ಇಂಚ್ ಎಕ್ಸ್ಟ್ರಾ ಇದೆ. 3 ಇಂಚನ್ನ 4 ಭಾಗ ಮಾಡಿದ್ರೆ ಇನ್ನೊಂದು ಅರ್ಧ ಇಂಚು ಎಕ್ಸ್ಟ್ರಾ ಹಿಡಿಬೇಕಾಗುತ್ತೆ ಈ ಕಡೆ ಸೈಡಲ್ಲಿ. ನಾನಿಲ್ಲಿ ಸ್ವಲ್ಪ ಫಸ್ಟೇ ಫೋಲ್ಡ್ ಮಾಡ್ಕೊಂಡಿದ್ದೆ, 1 ಇಂಚ್ಗೆ ಫೋಲ್ಡ್ ಮಾಡ್ಕೊಂಡಿದ್ದೆ. ಇಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೆ ಸ್ವಲ್ಪ, ಅದಕ್ಕೆ ಇನ್ನೊಂದು ಅರ್ಧ ಇಂಚು ಎಕ್ಸ್ಟ್ರಾ ಸೇರಿಸ್ತಾ ಇದ್ದೀನಿ. ಕನ್ಫ್ಯೂಸ್ ಮಾಡ್ಕೊಬೇಡಿ ಫ್ರೆಂಡ್. ಇಲ್ಲಿ ಇಲ್ಲಿ ಸ್ಟಿಚ್ ಮಾಡುವಾಗ ಸ್ವಲ್ಪ ಹಿಡ್ಕೊಂಡಿದ್ದೆ ನೋಡಿ. ಇಲ್ಲಿ ಫಸ್ಟು ಸ್ವಲ್ಪ ಹಿಡ್ಕೊಂಡಿದ್ದೆ, ಅದಕ್ಕೆ ಇನ್ನೊಂದು ಅರ್ಧ ಇಂಚ ಎಕ್ಸ್ಟ್ರಾ ಹಿಡ್ಕೊತಾ ಇದ್ದೀನಿ ಅಷ್ಟೇ. ಇಲ್ಲಿ ಅವ್ರ ಫಿಟ್ಟಿಂಗ್ ಕರೆಕ್ಟಾಗಿ ಬರಬೇಕಲ್ವ, ಹಂಗಾಗಿ ಆ ಥರ ಹಿಡ್ಕೊಂಡಿದ್ದೀನಿ. ನೋಡಿ ಇದು ಅಟ್ಯಾಚಿಂಗ್ ಮಾಡಿರೋದು, ಈ ಕಡೆ ಅಟ್ಯಾಚ್ ಮಾಡಿರೋದು, ಎರಡು ಒಂದೇ ಜಾಯಿಂಟ್ಗಳು ಸಮವಾಗಿರಬೇಕು. ಹೀಗೆ ಕ್ರಾಸಾಗಿ ಬರಬೇಕು. ನಾವು ಹಿಡಿಯುವಾಗ ಸ್ಟ್ರೈಟ್ ಬರಬಾರ್ದು ಸ್ಟಿಚ್ಚು. ಥ್ಯಾಂಕ್ ಯು ಫ್ರೆಂಡ್.